ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಾನು ನನ್ನ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಮರ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲಿಯವರೆಗೆ ನಾನು 90ಕ್ಕೂ ಹೆಚ್ಚು ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು. ಈಗ ನಾನು ಒಂದು ಹೊಸ ಸೆಗ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಕೆಸೆಟ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುವಂತಹ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿದ್ದೇನೆ. ಇದರಲ್ಲಿ ಕೆಸೆಟ್ ಪರೀಕ್ಷೆಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ವಾಟ್ ಈಸ್ ದ ಸ್ಟ್ರಾಟಜಿ ಟು ಕ್ರ್ಯಾಕ್ ಕೆಸೆಟ್ ಎಕ್ಸಾಮ್. ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ನಮಗೆ ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಹಾಗಾದ್ರೆ ಕೆಸೆಟ್ ಎಕ್ಸಾಮಿಗಾಗಿ ಯಾವ ರೀತಿ ಸ್ಟ್ರಾಟಜಿಯನ್ನು ನಾವು ಫಾಲೋ ಮಾಡಬೇಕು? ನಾನು ನನ್ನ ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಾಗ ಯಾವ ರೀತಿ ಸ್ಟ್ರಾಟಜಿಯನ್ನ ಫಾಲೋ ಮಾಡಿದ್ದೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳಲಿದ್ದೇನೆ. ನೋಡಿ, ಮೊದಲನೆಯದಾಗಿ ನಾನು ಹೇಳ್ತಾ ಇರೋದು ಹೌ ಅಂಡ್ ಫ್ರಮ್ ವೇರ್ ಟು ಸ್ಟಾರ್ಟ್ ದ ಪ್ರಿಪರೇಷನ್. ಯಾವ ರೀತಿ ಮತ್ತು ಎಲ್ಲಿಂದ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಯಾವುದೇ ಒಂದು ಎಕ್ಸಾಮಿಗೆ ನಾವು ಅಪ್ಲೈ ಮಾಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಓದಬೇಕು ಅನ್ನೋದು ಕರೆಕ್ಟ್, ಆದ್ರೆ ಎಲ್ಲಿಂದ ಓದಬೇಕು, ಯಾವ ಸೋರ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ ಸ್ಟ್ರಾಟಜಿಯನ್ನ ಫಾಲೋ ಮಾಡಬೇಕು, ಅದರೊಂದಿಗೆ ಎಷ್ಟು ಗಂಟೆಗೆ ದಿನಕ್ಕೆ ನಾನು ಓದಬೇಕು, ಈ ಎಲ್ಲ ಕ್ವಶನ್ಸ್ ಕನ್ಫ್ಯೂಷನ್ಸ್. ಅದಕ್ಕೆ ಯಾವ ರೀತಿ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅನ್ನೋದು ನಿಮ್ಮ ತಲೆಯಲ್ಲಿ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಗೆ ಆನ್ಸರ್ ಹುಡ್ಕೋದಕ್ಕಾಗಿ ನಾನು 5 ಪಾಯಿಂಟ್ಗಳನ್ನ ಇಲ್ಲಿ ಬರೆದಿದ್ದೀನಿ. ಮೊದಲನೇದಾಗಿ ಗೋ ಥ್ರೂ ದ ಸಿಲೆಬಸ್. ಮೊದಲನೆಯದಾಗಿ ನಿಮಗೆ ಯಾವುದೇ ಎಕ್ಸಾಮ್ ಅನ್ನ ಅಪ್ಲೈ ಮಾಡಿದಾಗ ಸಿಲೆಬಸ್ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಅರ್ಥ ಆಯ್ತಾ? ನೋಡಿ, ಇವಾಗ ಕೆಸೆಟ್ ಎಕ್ಸಾಮ್ ಅಲ್ಲಿ ಮೊದಲನೆಯದಾಗಿ ನೀವು ನಿಮ್ಮ 2 ಪೇಪರ್ಸ್ಗಳಲ್ಲಿ, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಜನರಲ್, ಅದರಲ್ಲಿ ಟೀಚಿಂಗ್ ಎಪ್ಟಿಟ್ಯೂಡ್, ರಿಸರ್ಚ್ ಅಂಡ್ ಅದರಲ್ಲಿ ಎಪ್ಟಿಟ್ಯೂಡ್ ಕ್ವಶನ್ಸ್ ಇರುತ್ತೆ. ಎರಡನೆಯದು ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್, ಅಂದ್ರೆ ಕಾಮರ್ಸ್ ಅವರಿಗೆ ಕಾಮರ್ಸ್ ಪೇಪರ್ ಇರುತ್ತೆ. MSc ನೀವು ಕೆಮಿಸ್ಟ್ರಿ, ಬಯಾಲಜಿ, ಯಾವ ಸಬ್ಜೆಕ್ಟ್ ಇಂದ ನೀವು ಎಕ್ಸಾಮ್ ಅನ್ನ ಕೊಡ್ತಿದ್ದೀರಾ ಆ ಸಬ್ಜೆಕ್ಟ್ ನ ಎಕ್ಸಾಮ್ ಇರುತ್ತೆ. ಹೌದಾ? ಈ ರೀತಿ 2 ಪೇಪರ್ಸ್ ಇರುತ್ತೆ. ಪೇಪರ್ 1 ಮತ್ತೆ ಪೇಪರ್ 2 ಸಿಲೆಬಸ್ ಅನ್ನ ಇನ್ ಡಿಟೇಲ್ ಆಗಿ ನೀವು ಓದ್ಕೊಳ್ಬೇಕು. ಮೊದಲನೇದಾಗಿ ಆ ಸಿಲೆಬಸ್ ಅನ್ನ ನಾನು ಮುಂಬರುವ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋ ಒಂದು ಸಿಲೆಬಸ್ ರಿಲೇಟೆಡ್ ಇರುತ್ತೆ, ಅದನ್ನ ನೀವು ಮೊದಲು ಸಿಲೆಬಸ್ ಕಂಪ್ಲೀಟ್ ಆಗಿ ಒಂದೊಂದು ಕಂಟೆಂಟ್ ಅನ್ನು ಕೂಡ ನಾನು ವಿಡಿಯೋದಲ್ಲಿ ಮೇನ್ ಕಂಟೆಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಆದ್ರೆ ನೀವು ಒಂದು ದಿನ ಕೂತ್ಕೊಂಡು 1 ಗಂಟೆಗಳ ಕಾಲ ಅದರಲ್ಲಿ ಇನ್ವೆಸ್ಟ್ ಮಾಡಿ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಅನಲೈಸ್ ಮಾಡಬೇಕು. ಆ ಸಿಲೆಬಸ್ ಅನ್ನ ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ವಾಟ್ ವಿಲ್ ಹ್ಯಾಪನ್, ನೋಡಿ, ಅನಲೈಸ್ ದ ಲೆವೆಲ್ ಆಫ್ ಯುವರ್ ಕರೆಂಟ್ ನಾಲೆಜ್. ನಿಮಗೆ ಸಿಲೆಬಸ್ ಅನ್ನ ಓದಿದಾಗ ಅರ್ಥ ಆಗುತ್ತೆ ಇದರಲ್ಲಿ ನನಗೆ ಎಷ್ಟರ ಮಟ್ಟಿಗೆ ಗೊತ್ತು. ಹೌದಾ? ನನಗೆ ಇದರಲ್ಲಿ ಯಾವ ವಿಷಯಗಳ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಇದೆ, ಯಾವ ವಿಷಯದ ಬಗ್ಗೆ ನಂಗೆ ಗೊತ್ತೇ ಇಲ್ಲ. ಫಾರ್ ಎಕ್ಸಾಂಪಲ್ ರಿಸರ್ಚ್ ಅನ್ನೋ ವಿಷಯದ ಬಗ್ಗೆ ನನಗೆ ಗೊತ್ತೇ ಇಲ್ಲ, ರಿಸರ್ಚ್ ಅನ್ನೋದ್ರ ಬಗ್ಗೆ ನಾನು ಓದೇ ಇಲ್ಲ. ಹೌದಾ? ಅಥವಾ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಟೀಚಿಂಗ್ ಕ್ವಶನ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು ಟೀಚಿಂಗ್ ಬಗ್ಗೆ ನನಗೆ ಸ್ವಲ್ಪ ಗೊತ್ತು. ಹೌದಾ? ಅದರೊಂದಿಗೆ ನಿಮಗೆ ಕಮ್ಯುನಿಕೇಶನ್ ಅಂತ ಒಂದು ಚಾಪ್ಟರ್ ಇರುತ್ತೆ ಫಸ್ಟ್ ಪೇಪರ್ ಅಲ್ಲಿ. ಕಮ್ಯುನಿಕೇಶನ್ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತು. ಈ ರೀತಿ ನಿಮ್ಗೆ ಅರ್ಥ ಆಗುತ್ತೆ ಯಾವುದು ವಿಚ್ ಆರ್ ಮೈ ಸ್ಟ್ರೆಂತ್ಸ್ ಅಂಡ್ ವಿಚ್ ಆರ್ ಮೈ ವೀಕ್ನೆಸಸ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಕರೆಂಟ್ ಲೆವೆಲ್ ಆಫ್ ನಾಲೆಜ್ ಅನ್ನ ನೀವು ಅನಲೈಸ್ ಮಾಡಬೇಕು. ಇದರಲ್ಲಿ ಅನಲೈಸ್ ದ ಕರೆಂಟ್ ಲೆವೆಲ್ ಆಫ್ ನಾಲೆಜ್ ಅಲ್ಲಿ ನಾನು ನಿಮಗೆ 3 ಪಾಯಿಂಟ್ಸ್ ಹೇಳ್ತೀನಿ. ಏನಪ್ಪಾ ಅಂದ್ರೆ ನೋಡಿ, ಒಂದು MCOM ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಇಲ್ಲಿ ಕೆಸೆಟ್ ಎಕ್ಸಾಮಿಗೆ MCOM ಫಸ್ಟ್ ಅಂಡ್ ಸೆಕೆಂಡ್ 2 ಇಯರ್ ಇರುವಂತವರು ಅಪ್ಲೈ ಮಾಡಬಹುದು. ಆದ್ರೆ ಅವರು MCOM ಅನ್ನ ಕಂಪ್ಲೀಟ್ ಮಾಡಿ ಆದ ಮೇಲೆ ಮಾತ್ರ ಅವರ ಅರ್ಹತೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ನೀವು ಕೆಸೆಟ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿದ್ರೂ ಕೂಡ MCOM ನಿಮ್ದು ಕಂಪ್ಲೀಟ್ ಆಗೋವರೆಗೂ ಅದನ್ನ ನೀವು ಜಾಬಿಗೆ ಅಪ್ಲೈ ಮಾಡಕ್ಕೆ ಸಾಧ್ಯ ಆಗಲ್ಲ. ಎರಡನೇದು ಏನಂದ್ರೆ, ಕೆಲವು ಜನ ಲೆಕ್ಚರರ್ಸ್, ಟೀಚರ್ಸ್ ಅಂತ ವರ್ಕ್ ಮಾಡ್ತಾ ಇರ್ತೀರಾ ಕೆಲವೊಂದು ಕಾಲೇಜಸ್ ಅಲ್ಲಿ. ಹೌದಾ? ಮೂರನೇದೇನು, MCOM ಮುಗಿಸ್ಬಿಟ್ಟು ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಬೇರೆ ಫೀಲ್ಡ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ಈ ರೀತಿ 3 ಬೇರೆ ಬೇರೆ ಸೆಗ್ಮೆಂಟ್ಸ್ ಇದೆ. ಹೌದಾ? ಮೂರು ಬೇರೆ ಬೇರೆ ರೀತಿಯ ಜನ ಅಪ್ಲೈ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಾನು ಕಾಮರ್ಸ್ ಅನ್ನ ಫೋಕಸ್ ಮಾಡ್ತಾ ಇರೋದ್ರಿಂದ ಕಾಮರ್ಸ್ ಹೇಳ್ತಾ ಇದ್ದೀನಿ. ನೀವು ಯಾವುದೇ ವಿಷಯದವರಾಗಿದ್ರು ಇದೇ ರೀತಿ. ಹೌದಾ? ಇವಾಗ ನೀವು MCOM ಅಲ್ಲಿ ಇದೀರಾ ಅಂತಂದ್ರೆ ಈಗ ನಿಮ್ ಸಿಲೆಬಸ್ ಅನಲೈಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, MCOM ಫಸ್ಟ್ ಸೆಮ್ ಅಲ್ಲಿ. ನಾನು ಡಿಗ್ರಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಗಳನ್ನ ರೀಸೆಂಟ್ ಆಗಿ ಓದಿದ್ದೀನಿ. ಫಾರ್ ಎಕ್ಸಾಂಪಲ್ 5th ಮತ್ತೆ 6th ಸೆಮಿಸ್ಟರ್ BCom ಅಲ್ಲಿ ನಾನು ಯಾವ ಸಬ್ಜೆಕ್ಟ್ಸ್ ಅನ್ನ ಓದಿದ್ದೀನಿ, ಅದರ ನೋಟ್ಸ್, ಅದರ ನಾಲೆಜ್ ನನಗೆ ಫ್ರೆಶ್ ಆಗಿರ್ಬೋದು. ನಾನು ಅಲ್ಲಿಂದ ಇವಾಗ ಏನ್ ಮಾಡ್ತೀನಿ, ಕಾಮರ್ಸ್
ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವು ಅನ್ಕೊಳ್ಬಹುದು. 3rd 4th ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅವರು ಆ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರುವ ವಿಷಯಗಳು ಜಾಸ್ತಿ ಇವಾಗ ನೆನಪಿರುತ್ತೆ, ಫ್ರೆಶ್ ಆಗಿರುತ್ತೆ ನಾಲೆಜ್, ಅವ್ರು ಅಲ್ಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬಹುದು. ಲೆಕ್ಚರರ್ಸ್ ಆಗಿದ್ರೆ, ಲೆಕ್ಚರರ್ ಅಂತ ವರ್ಕ್ ಮಾಡ್ತಾ ಇರ್ತಾರೆ, MCOM ಮುಗಿದಿರುತ್ತೆ, ಒಂದು ಕಾಲೇಜಲ್ಲಿ ಪ್ರೈವೇಟ್ ಫೀಲ್ಡ್ ಅಲ್ಲಿ ಪ್ರೈವೇಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರೈವೇಟ್ ವರ್ಕ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಅವರು ಯಾವ ವಿಷಯಗಳನ್ನ ಕಲಿಸ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ BCom ಅಲ್ಲಿ ಅವರು GST ಕಲಿಸ್ತಾ ಇರ್ಬೋದು, ಟ್ಯಾಕ್ಸೇಷನ್ ಕಲಿಸ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತಾ ಇರ್ಬೋದು. ಆ ಯಾವ ಸಬ್ಜೆಕ್ಟ್ಸ್ ಅನ್ನ ನೀವು ಟೀಚ್ ಮಾಡ್ತಾ ಇದ್ದೀರಾ ಅದನ್ನ KCET ಸಿಲೆಬಸ್ಗೆ ಕಂಪೇರ್ ಮಾಡಿಕೊಂಡು ನಿಮ್ಮ ಕಾಲೇಜಿನ ಕ್ಲಾಸ್ಗಳಿಗೆ ಪ್ರಿಪೇರ್ ಆಗೋದ್ರೊಂದಿಗೆ ಈ ರೀತಿಯಿಂದ ನೀವು ಪ್ರಿಪೇರ್ ಆಗಬಹುದು. ನೀವು ಕಲಿಸ್ತಾ ಇದ್ದೀರಾ ಸಬ್ಜೆಕ್ಟ್ ಅನ್ನ, ಬಟ್ ಅಲ್ಲಿ ಬರುವಂತ ಕ್ವಶನ್ಸ್ ಬೇರೆ ರೀತಿಯಾಗಿರುತ್ತೆ. ಡಿಗ್ರಿ ಕ್ವಶನ್ಸೇ ಬೇರೆ, KCET ಕ್ವಶನ್ಸೇ ಬೇರೆ. ಅದನ್ನ ನೀವು ಟ್ಯಾಲಿ ಮಾಡ್ಕೊಂಡು, ಎರಡನ್ನೂ ಕಂಪ್ಯಾರಿಸನ್ ಮಾಡಿಕೊಂಡು ಯಾವ ಸಬ್ಜೆಕ್ಟ್ಸ್ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅದರಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪಾಠಗಳಿಗೆ ನೀವು ಪ್ರಿಪೇರ್ ಆಗೋದ್ರೊಂದಿಗೆ ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ KCET ಎಕ್ಸಾಮಿಗೂ ಪ್ರಿಪೇರ್ ಆಗ್ಬೋದು. ಇದೇನಪ್ಪಾ ಅಂದ್ರೆ ಲೆಕ್ಚರರ್ಸ್ಗೆ. ಇವಾಗ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋರು, ಹೌದಾ, MCOM ಆಗಿದೆ ನಿಮ್ದು, ಬೇರೆ ಕಂಪನಿಗಳಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಈಗ ಆಲ್ರೆಡಿ ಏನಾಗಿದೆ ಅಂದ್ರೆ ನೀವು ನಿಮ್ಮ ವರ್ಕಿನ ನೇಚರೇ ಬೇರೆ, ಹೌದಾ. ನಿಮಗೆ ಯಾವುದೋ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಸಿಲೆಬಸ್ ಅನ್ನ ಅನಲೈಸ್ ಮಾಡಿ ಇದರಲ್ಲಿ ಯಾವುದು ನನಗೆ ಜಾಸ್ತಿ ನೆನಪಿರುವಂತಹ, ಡಿಗ್ರಿಯಲ್ಲಿ ಓದಿರೋದು, MCOM ಅಲ್ಲಿ ಓದಿರೋದು, ಅಥವಾ ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಇಂಟ್ರೆಸ್ಟೆಡ್ ಇದ್ದೀನಿ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಥಿಯರಾಟಿಕಲ್ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ, ಕೆಲವೊಬ್ರು ಪ್ರಾಕ್ಟಿಕಲ್. ಫಾರ್ ಎಕ್ಸಾಂಪಲ್ ಟ್ಯಾಕ್ಸೇಷನ್, ಕಾಸ್ಟಿಂಗ್, ಅಕೌಂಟಿಂಗ್ ಅಲ್ಲಿ ಕೆಲವೊಬ್ರು ಜಾಸ್ತಿ ಇಂಟ್ರೆಸ್ಟೆಡ್ ಇರ್ತಾರೆ, ಕೆಲವೊಬ್ರು ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆರ್ಗನೈಸೇಷನಲ್ ಬಿಹೇವಿಯರ್, ಇಂಥ ಸಬ್ಜೆಕ್ಟ್ಸ್ ಇರ್ತಾರೆ. ಎರಡನ್ನು ನೀವು ಕಂಪೇರ್ ಮಾಡಿಕೊಂಡು ನಿಮಗೆ ಯಾವುದು ಜಾಸ್ತಿ ಈಸಿಯಾಗಿ, ಫಸ್ಟ್ ಸ್ಟಾರ್ಟ್ ವಿತ್ ನೋನ್, ಯಾವುದು ನಿಮಗೆ ಗೊತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಾವ ನಾಲೆಜ್ ನಿಮಗೆ ಫ್ರೆಶ್ ಆಗಿದೆ, ಈಗ ರೀಸೆಂಟ್ ಆಗಿ ಯಾವ್ದನ್ನ ಓದಿದ್ದೀರಾ, ಯಾವುದು ನಿಮಗೆ ಆಲ್ರೆಡಿ ನೆನಪಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ತೀರಾ. ಫಸ್ಟ್ ಚಾಪ್ಟರ್ ಅನ್ನ, ಫಸ್ಟ್ ಸಬ್ಜೆಕ್ಟ್ ಅನ್ನ, ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ಸೆಗ್ಮೆಂಟ್ ಅನ್ನು ನೀವು ಕಡಿಮೆ ದಿನದಲ್ಲಿ ಕ್ಲಿಯರ್ ಮಾಡಿದ್ರೆ, ಕವರ್ ಮಾಡ್ಕೊಂಡ್ರೆ, ಆಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಇದನ್ನ ಇಷ್ಟೇ ದಿನಗಳಲ್ಲಿ ಕವರ್ ಮಾಡ್ಕೊಂಡೆ ಅಂದ್ರೆ ಮುಂದಿನ ನನಗೆ ಈಸಿಯಾಗಿ ಕವರ್ ಆಗುತ್ತೆ. ನೀವು ಗೊತ್ತಿಲ್ಲದೆ ಇರೋದನ್ನ ಫಸ್ಟ್ ಮುಗಿಸ್ಕೊಳ್ಳೋಣ, ಗೊತ್ತಿರೋದು ಲಾಸ್ಟಿಗೆ ಓದೋಣ, ಹಿಂಗಲ್ಲ. ಸ್ಟಾರ್ಟ್ ವಿತ್ ನೋನ್, ಇದನ್ನ ಯಾವಾಗಲೂ ನೆನಪಿಟ್ಕೊಳ್ಳಿ. ನಿಮ್ಮ ಕರೆಂಟ್ ನಾಲೆಜ್ ಅನ್ನ ಅನಲೈಸ್ ಮಾಡಿಕೊಂಡು, ಇಲ್ಲಿ ಹೇಳಿರೋ ಹಾಗೆ ನೀವು MCOM ವಿದ್ಯಾರ್ಥಿಯ ಅಥವಾ ನೀವು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು, ಈಗ ಸೆಮಿಸ್ಟರ್ ಅಲ್ಲಿ ನಡೀತಾ ಇರೋ ವಿಷಯಗಳೊಂದಿಗೆ ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಕ್ವಶನ್ಸ್ ಅನ್ನ ಅನಲೈಸ್ ಮಾಡ್ಕೊಳ್ಳಿ. ನೀವು ಯಾವ ಸಬ್ಜೆಕ್ಟ್ಸ್ ಅನ್ನ ಪಾಠ ಮಾಡ್ತಾ ಇದ್ದೀರಾ, ನೀವು ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸಪ್ರೇಟ್ ಟೈಮ್ ಅನ್ನ ತೆಗಿಬೇಕು. ನೀವು ಜಾಬ್ ಇಂದ ಬಂದ್ಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು, ಆಯ್ತಾ. 3rd ಪಾಯಿಂಟ್ ಈಸ್ ಮೇಕ್ ಯೋರ್ ಓನ್ ನೋಟ್ಸ್. ಇದು ತುಂಬಾ ಇಂಪಾರ್ಟೆಂಟು. ನಾನು ನಿಮಗೆ ರೆಫರೆನ್ಸ್ ಬುಕ್ಸ್ ಅನ್ನ ಹೇಳ್ತೀನಿ, ಪ್ರಿಂಟೆಡ್ PDFs ಅನ್ನು ಪ್ರೊವೈಡ್ ಮಾಡ್ತೀನಿ. ಆದರೆ ನೀವು ಏನ್ ಮಾಡ್ಬೇಕಂದ್ರೆ ಆ ನೋಟ್ಸ್ ಅನ್ನ ಪ್ರಿಂಟ್ ತಗೊಳ್ಳಿ, ಬುಕ್ಸ್ ಅನ್ನು ತಗೊಳ್ಳಿ, ಅದರೊಂದಿಗೆ ನಿಮ್ಮದೇ ಆದಂತಹ ಶಾರ್ಟ್ಸ್ ನೋಟ್ಸ್ ಅನ್ನ ಮಾಡಬೇಕು. ಒಂದು ಸಲ ಬರೆದ್ರೆ 10 ಸಲ ಓದೋದಕ್ಕೆ ಸಮ ಅಂತ. ನೀವು ಮಾಡ್ತಿರೋಂಥ ನೋಟ್ಸ್ ಅನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಈಗ ಮೋಟಿವೇಶನಲ್ ಥಿಯರಿ ಅನ್ನೋದೊಂದಿದೆ ಅನ್ಕೊಳ್ಳಿ. ಮೋಟಿವೇಶನಲ್ ಥಿಯರಿ ಅನ್ನೋದೊಂದು ನೀವು ಕಾನ್ಸೆಪ್ಟ್ ಅನ್ನ ಓದ್ತಾ ಇದ್ದೀರಾ. ಇವಾಗ ಆ ಮೋಟಿವೇಶನಲ್ ಥಿಯರಿ ಅನ್ನೋ ಕಾನ್ಸೆಪ್ಟ್ ಅನ್ನ ಓದುವಾಗ ಇನ್ ಡಿಟೇಲ್ ಆಗಿ ಓದ್ತೀರಾ. ನೀವೆಲ್ಲ ಥಿಯರೀಸ್ ಇದೆ ಅದರಲ್ಲಿ. ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ಇದೆ, ಹೌದಾ, ಬೇರೆ ಬೇರೆ ಥಿಯರೀಸ್ ಇದೆ ಅದರಲ್ಲಿ. ಆ ಥಿಯರೀಸ್ ಅನ್ನ ನೀವು ಓದ್ಬೇಕಾದ್ರೆ ಇನ್ ಡಿಟೇಲ್ ಎಲ್ಲ ಓದಿ ಆಯ್ತು. ಆ ನೋಟ್ಸು ಇದೆ, PDF ನಿಮ್ಮ ಹತ್ರ ಪ್ರಿಂಟ್ ಇದೆ. ನಿಮ್ಮದೇ ಆದ ಇದರಲ್ಲಿ ನೀವು ಶಾರ್ಟ್ ನೋಟ್ಸ್ ಅನ್ನ ಮಾಡಿಕೊಂಡು ಲಾಸ್ಟ್ 15 days ರಿವಿಷನ್ ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ. ಆವಾಗ ನಿಮ್ಮ ಓನ್ ನೋಟ್ಸ್ ಅನ್ನ ಮಾತ್ರ ನೀವು ಓದಬೇಕು, ಸರಿನಾ. ಅದಕ್ಕಾಗಿ ಮೇಕ್ ಯೋರ್ ಓನ್ ನೋಟ್ಸ್. ಒಂದು ನೀವು 10 ಪುಟಗಳನ್ನ ಓದಿದರೆ 2 ಪುಟದಲ್ಲಿ ಅದರ ನೋಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೈ? ಬಿಕಾಸ್ ಇವಾಗ ನಾನು MCOM ಅಲ್ಲಿ ಇದ್ದೀನಿ. MCOM ಅಲ್ಲಿ ನಾನು ಡಿಸ್ಕ್ರಿಪ್ಟಿವ್ ಅಲ್ಲಿ ಪೇಪರ್ ಬರಿತಾ ಇದ್ದೀನಿ, ಸರಿನಾ. ನಾನು ಲೆಕ್ಚರರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ಯಾವ ರೀತಿ ನಾನು ಕಲಿಸ್ಬೇಕು ಆ ರೀತಿ ನಾನು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಇದು 2-3 ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿದೆ. ಆದರೆ MCOM ಎಕ್ಸಾಮಿಗೂ KCET ಎಕ್ಸಾಮಿಗೂ ಡಿಫ್ರೆನ್ಸ್ ಇದೆ. ಅಲ್ಲಿ ನೀವೇನ್ ಮಾಡ್ತಿದ್ದೀರಾ, MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ KCET ಅನ್ನು ನೀವು ಆನ್ಸರ್ ಮಾಡಬೇಕು. ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇರೋ ನಾಲೆಜ್ ನಿಮ್ಗೆ ಗೊತ್ತು. ಆ ಕ್ವಶನ್ ಎಲ್ಲೋ ಈ ಕಾನ್ಸೆಪ್ಟ್ ಅನ್ನ ಓದಿನಿ ಅನ್ಸುತ್ತೆ, ಬಟ್ ಆ ಕಾನ್ಸೆಪ್ಟಿನ ಕ್ವಶನ್ ನೇಚರ್ ಬೇರೆ ಆಗಿರುತ್ತೆ.
ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್ ರೀಸನಿಂಗ್, ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಕ್ವಶನ್ಸ್ ಬರುತ್ತೆ. ಸ್ಟೇಟ್ಮೆಂಟ್ ಕ್ವಶನ್ಸ್ ಅಂತ ಇರುತ್ತೆ. 2 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಈ 2 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಟ್ರೂ ಯಾವ್ದು ಫಾಲ್ಸ್ ಈ ತರ ಎಲ್ಲ ಕೊಟ್ಟಿರ್ತಾರೆ. ನೋಟ್ಸ್ ಏನು ನಿಮ್ಮ ಹತ್ರ ಇದೆ, ನೀವು ಓದಿದ್ರೆ ಎಲ್ಲರೂ ಮಾಡಿದಿರಾ, ಬಟ್ ಕ್ವಶನ್ಸ್ ನೋಡಿಲ್ಲ ಅನ್ಕೊಳ್ಳಿ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ರಿಪೀಟ್ ಆಗುತ್ತೆ ಅಂತ ಅಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಯಾವತ್ತು ರಿಪೀಟ್ ಆಗಲ್ಲ, ಆದ್ರೂ ಎಲ್ಲೋ ಒಂದು 1000ಕ್ಕೆ 1 ಆಗ್ಬಹುದೇನೋ. ಆದರೆ ಆ ಕ್ವಶನ್ ಯಾವ ರೀತಿ ಕೇಳ್ತಾರಪ್ಪ ಅನ್ನೋಂಥ ಒಂದು ನಿಮಗೆ ಐಡಿಯಾ ಬರುತ್ತೆ. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಇದನ್ನ ಸಾಲ್ವ್ ಮಾಡುವಾಗ ನಾನು ನಿಮ್ಗೊಂದು ಹೇಳ್ತೀನಿ. ಒಂದು ಕ್ವಶನ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀಡ್ ಹೈರಾರ್ಕಿ ಥಿಯರಿ ಈಸ್ ಗಿವನ್ ಬೈ, ನೀಡ್ ಹೈರಾರ್ಕಿ ಥಿಯರಿ ಅನ್ನೋದನ್ನ ಕೊಟ್ಟಿರುವಂತವ್ರು ಅಥವಾ ಅದನ್ನ ಡೆವಲಪ್ ಮಾಡಿರುವಂತವ್ರು ಯಾರು ಅಂತ ಕೊಟ್ಟಾಗ 4 ಆಪ್ಷನ್ಸ್ ಇರುತ್ತೆ, A, B, C and D ಅಂತ. ಹೌದಾ? ಈಗ ಇಲ್ಲಿ ಮಾಸ್ಲೋಸ್ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ನಿಮಗೆ ಗೊತ್ತು. ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ಹೇಳ್ತೀವಿ ನಾವು. ಅದರೊಂದಿಗೆ ಇಲ್ಲಿ ಯಾವ್ಯಾವ ಆಪ್ಷನ್ಸ್ ಕೊಟ್ಟಿದಾರಲ್ಲ ಇದರ ಬಗ್ಗೆನೂ ನೀವು ಒಂದ್ ಸ್ವಲ್ಪ ನಾಲೆಜ್ ಅನ್ನ ಕಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಸ್ಲೋಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪೀಟರ್ ಡ್ರಕರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಫಿಲಿಪ್ ಕೊಟ್ಲರ್ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇಲ್ಲಿ ಇನ್ನೊಬ್ರು ಯಾರ್ದೋ ಹೆಸರು ಕೊಟ್ಟಿದ್ದಾರೆ. ಈಗ ಕರೆಕ್ಟ್ ಆನ್ಸರ್ ಏನು ಮಾಸ್ಲೋಸ್ ಅನ್ನೋದು ನಮಗೆ ಗೊತ್ತು. ಹೌದಾ? ನೀಡ್ ಹೈರಾರ್ಕಿ ಥಿಯರಿ ಬಗ್ಗೆ ಗೊತ್ತು, ಮಾಸ್ಲೋಸ್ ಬಗ್ಗೆ ಗೊತ್ತು. ಆದ್ರೆ ಹೂ ಇಸ್ ಫಿಲಿಪ್ ಕೊಟ್ಲರ್? ಫಿಲಿಪ್ ಕೊಟ್ಲರ್ ಬಗ್ಗೆ ನಾವು ಸ್ವಲ್ಪ ಈಗ ಒಂದು ಕ್ವಶನ್ ಪ್ರಿಪೇರ್ ಮಾಡುವಾಗ 4 ಕಾನ್ಸೆಪ್ಟ್ ಬಗ್ಗೆ ನಾವೆಲ್ಲ ತಿಳ್ಕೊಳ್ತೀವಿ. ಪೀಟರ್ ಡ್ರಕರ್ ಅಂದ್ರೆ ಯಾರು, ಅಥವಾ ಫಿಲಿಪ್ ಕೊಟ್ಲರ್ ಅಂದ್ರೆ ಯಾರು, ಇನ್ನೊಬ್ರ ಹೆಸರು ಇರುತ್ತೆ ಅವ್ರು ಯಾರು, ಈ ರೀತಿ ನೀವು ಸ್ಟಡಿ ಮಾಡ್ತಾ ಹೋದಾಗ 10 ಕ್ವಶನ್ ಸಾಲ್ವ್ ಮಾಡಿದಾಗ 40 ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರ್ ಆಗುತ್ತೆ. ಅದಕ್ಕೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಕ್ವಶನ್ ಯಾವ ರೀತಿ ಬರುತ್ತೆ, ಅಪ್ಲಿಕೇಶನ್ ಆಫ್ ನಾಲೆಜ್ ಯಾವ ರೀತಿ ಮಾಡಬೇಕು, ಅದರೊಂದಿಗೆ ಈ 4 ಪಾಯಿಂಟ್ಗಳ ಬಗ್ಗೆ ನಿಮಗೆ ನಾಲೆಜ್ ಸಿಗುತ್ತೆ. ಮುಂದಿನ ಪಾಯಿಂಟ್ ನೋಡಿ, ರಿವಿಷನ್ ಫಾರ್ ಲಾಸ್ಟ್ 15 ಡೇಸ್. ಇವಾಗ ನಾನು 3 ಮಂತ್ಸ್ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ನಿಮಗೆ. ಅದಕ್ಕೆ 2.5 ಮಂತ್ಸ್ ನೀವು ಪ್ರಿಪರೇಷನ್ ಮಾಡ್ತೀರಾ, ಲಾಸ್ಟ್ 15 ಡೇಸ್ ನೀವು ರಿವಿಷನ್ ಮಾಡ್ತೀರಾ. ಅದೇ 6 ಮಂತ್ಸ್ ಸ್ಟ್ರಾಟಜಿ ಇದ್ರೆ ಲಾಸ್ಟ್ 1 ಮಂತ್ ನಾನು ನಿಮಗೆ ರಿವಿಷನ್ಗೆ ಹೇಳ್ತಾ ಇದ್ದೆ. ರಿವಿಷನ್ ಇಸ್ ದ ಕೀ. ನೀವು ಎಲ್ಲಾನು ಲಾಸ್ಟ್ 24ಕ್ಕೆ ಎಕ್ಸಾಮ್ ಅಂದ್ರೆ 23ರವರೆಗೂ ನೀವು ಹೊಸ ಹೊಸ ವಿಷಯಗಳನ್ನೇ ಓದೋದಲ್ಲ. ನೀವು ಲಾಸ್ಟ್ 15 ಡೇಸ್ ಅಂದ್ರೆ ನವೆಂಬರ್ ತಿಂಗಳಲ್ಲಿ 2nd ವೀಕ್ ಇಂದ ನವೆಂಬರ್ 10th ಇಂದ ನೀವೇನ್ ಮಾಡ್ಬೇಕು ಹೇಳಿ, ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಎಷ್ಟು ಓದಿದಿರೋ, ನಿಮ್ಮ ಸಬ್ಜೆಕ್ಟ್ ಅಲ್ಲಿ 10 ಅಂದ್ರೆ ಕಾಮರ್ಸ್ ಅಲ್ಲಿ 10 ಚಾಪ್ಟರ್ ಅಲ್ಲಿ ನೀವು 5 ಚಾಪ್ಟರ್ ಮಾಡಿದಿರಾ ಅನ್ಕೊಳ್ಳಿ. ಅದೇ ರೀತಿ ಫಸ್ಟ್ ಪೇಪರ್ ಅಲ್ಲಿ 10 ಚಾಪ್ಟರ್ ಅಲ್ಲಿ 5 ಚಾಪ್ಟರ್ ಮಾಡಿದ್ರ ಅಷ್ಟನ್ನೇ ನೀವು ಪ್ರಿಪರೇಷನ್ ಅನ್ನ ರಿವಿಷನ್ ಮಾಡಬೇಕು. ಅದು ನಿಮ್ಮ ಓನ್ ನೋಟ್ಸ್ ಅನ್ನ ನೋಡ್ಬಿಟ್ಟು ಇಲ್ಲಿ ರಿವಿಷನ್ ಮಾಡಬೇಕು. ಆಗ ನೀವು ಯಾವುದೇ ರೀತಿಯ PDF ಆಗಿರ್ಬೋದು, ಹೊಸ ದೊಡ್ಡ ದೊಡ್ಡ ಪುಸ್ತಕಗಳನ್ನಾಗಿರ್ಬೋದು ಓದೋದಲ್ಲ. ಈ ರಿವಿಷನ್ಗೋಸ್ಕರನೇ ನಾವು ನಮ್ಮ ನೋಟ್ಸ್ ಅನ್ನ ಮಾಡಿರ್ತೀವಿ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಾನು ಫಾಲೋ ಮಾಡಿರುವಂತಹ 5 ಗೋಲ್ಡನ್ ರೂಲ್ಸ್ ಅಲ್ಲಿ ನಿಮಗೆ ನಾನು ಹೇಳಿದ್ದೀನಿ. ಇದೇ ರೀತಿ ನೀವೇನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಅನ್ನ ಮಾಡಬೇಕು. ಇನ್ನೊಂದು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ, ನಮಗೆ ಕಟ್ ಆಫ್ ಅನ್ನ ಕ್ಲಿಯರ್ ಮಾಡಬೇಕಾಗಿದೆ. ಹೌದಾ? ನಮಗೆ ಔಟ್ ಆಫ್ ಔಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಟೋಟಲ್ 300 ಮಾರ್ಕ್ಸ್ ಪೇಪರ್ ಇದೆ ಅನ್ಕೊಳ್ಳಿ. 300 ಮಾರ್ಕ್ಸ್ ಪೇಪರ್ ಇದೆ. ಪ್ರತಿಯೊಂದು ಕಾಸ್ಟ್ ಕ್ಯಾಟಗರಿಗೆ ತಕ್ಕಂತೆ ಬೇರೆ ಬೇರೆ ಕಟ್ ಆಫ್ ಗಳನ್ನ, ಪ್ರೀವಿಯಸ್ ಕಟ್ ಆಫ್ ಗಳನ್ನ ನಾವು ನೋಡ್ಬೇಕು. ಅದಕ್ಕಿಂತ ಸ್ವಲ್ಪ 20 ಮಾರ್ಕ್ಸ್ ಜಾಸ್ತಿ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಅನ್ನ ಮಾಡಬೇಕು. ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಸಿಲೆಬಸ್ ಆಗಿರ್ಬೋದು, ಪ್ರೀವಿಯಸ್ ಕಟ್ ಆಫ್, ಕ್ವಶನ್ ಪೇಪರ್ಸ್, ಈ ಎಲ್ಲ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಾಗಿ ಒಂದು ನೆನ್ಪಿಟ್ಕೊಳ್ಳಿ, 300 ಮಾರ್ಕ್ಸ್ ನಮಗೆ ಕಂಪ್ಲೀಟ್ ಸ್ಕೋರ್ ಮಾಡಬೇಕಾ? ಇಲ್ಲ. ಇದನ್ನ ತಲೆಯನ್ನು ತೆಗೆದುಹಾಕಿ ಕಟ್ ಆಫ್ ಕ್ಲಿಯರ್ ಮಾಡಬೇಕಾಗಿದೆ. ಕಟ್ ಆಫ್ ಗಿಂತ ಕಟ್ ಆಫ್ ಅಷ್ಟೇ ಮಾರ್ಕ್ಸ್ ತಗೊಳ್ಳಿ ಅಂತಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಸ್ಟಿಗೆ 160 ಮಾರ್ಕ್ಸ್ ಕಟ್ ಆಫ್ ಅಂದ್ರೆ 160ಕ್ಕೆ ಟಾರ್ಗೆಟ್ ಅಲ್ಲ, ನೀವು 200 ಟಾರ್ಗೆಟ್ ಇಟ್ಕೊಳ್ಳಿ. ಆದ್ರೆ 200 ಟಾರ್ಗೆಟಿಗೂ ಕೂಡ ಅಲ್ಲಿನೂ 10 ಚಾಪ್ಟರ್ಸ್ ಇಲ್ಲಿನೂ 10 ಚಾಪ್ಟರ್ಸ್ 2 ಪೇಪರ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿನೇ ಸ್ಟ್ರಾಟಜಿ ಅನ್ನೋದು, ಸಿಲೆಕ್ಟಿವ್ ಸ್ಟಡಿಯನ್ನ ಮಾಡಬೇಕು. ಸ್ಮಾರ್ಟ್ ವರ್ಕ್ ಇಸ್ ಇಂಪಾರ್ಟೆಂಟ್. ಇನ್ ಡೆಪ್ತ್ ನಾಲೆಜ್ ಅನ್ನು ನಾವು ಅಲ್ಲಿ ತೆಗೆದುಕೊಳ್ತಾ ಹೋದ್ರೆ ಸಿಲೆಕ್ಟಿವ್ ಸ್ಟಡಿ ಮಾಡಿದ್ರು ಕೂಡ ನೀವು ಕ್ಲಿಯರ್ ಮಾಡಬಹುದು. ಹೀಗೆ ನಾನು ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದೀನಿ. ನೀವು ಕೂಡ ಮಾಡಬಹುದು. ನನ್ನೊಂದಿಗೆ ಇದೇ ರೀತಿ ನೀವೇನ್ ಮಾಡ್ಬೇಕಂದ್ರೆ ಈ 3 ತಿಂಗಳು ಪ್ರಿಪರೇಷನ್ ಅನ್ನ ಮಾಡಬೇಕು. ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಅದೇ ರೀತಿ ನನ್ನ ವಿಡಿಯೋಗಳಲ್ಲಿ ನಿಮಗೆ ಇಷ್ಟ ಆದರೆ ನಾನು ಪೇಯ್ಡ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೂ ಪ್ಲಾನ್ ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ರೀತಿ ನಾವು ಮುಂಬರುವ ವಿಡಿಯೋಗಳನ್ನ ಪ್ಲಾನ್ ಮಾಡೋಣ. ನಾಳಿನ ವಿಡಿಯೋದಲ್ಲಿ ನಾನು ಸಿಲೆಬಸ್ ಮತ್ತೆ ಪ್ರೀವಿಯಸ್ ಕಟ್ ಆಫ್ ಅನ್ನ ಡಿಸ್ಕಸ್ ಮಾಡಲಿದ್ದೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.